ಭಾರತೀಯ ಸೇನೆಯ ಎಚ್ಚರಿಕೆಗೆ ಕಾಲ್ಕಿತ್ತಿದೆ ಪಾಕ್ನ ಯೋಧರು ಸೈನ್ಯ ಅಂತಾರಾಷ್ಟ್ರೀಯ ಗಡಿಯಲ್ಲಿನ ಔಟ್‌ಪೋಸ್ಟ್‌ಗಳು ಖಾಲಿ ಎಲ್ಲ ಎತ್ತಂಗಡಿಯಾಗಿಬಿಟ್ಟಿವೆ. ಇಂಥ ಔಟ್‌ಪೋಸ್ಟ್‌ಗಳಲ್ಲಿ ಅಡಗಿ ಕುಳಿತುಕೊಂಡಿರ್ತಾರೆ, ವಾಚ್ ಮಾಡ್ತಾ ಇರ್ತಾರೆ. ಯಾರಾದರೂ ಬಂದರೆ ಬೇರೆ ದೇಶದ ಕಡೆಯವರು ಅವ್ರನ್ನ ಹೊಡೆದು ಸಾಯಿಸೋಣ ಅಂತ. ಆದರೆ ಆ ಔಟ್‌ಪೋಸ್ಟ್‌ಗಳೇ ಖಾಲಿಯಾಗಿಬಿಟ್ಟಿವೆ ಇದೀಗ. ಪಹಲ್ಗಾಮ್ ದಾಳಿಯ 8 ದಿನಗಳ ನಂತರ ಪಾಕಿಸ್ತಾನದ ಸೈನಿಕರು ಪರಾರಿಯಾಗಿದ್ದಾರೆ. ಔಟ್‌ಪೋಸ್ಟ್‌ಗಳಲ್ಲಿದ್ದಂಥ ಧ್ವಜಗಳನ್ನು ಕೂಡ ಕಿತ್ತುಕೊಂಡು ಹೋಗಿದ್ದಾರೆ ಪಾಕ್ನ ಸೇನೆ. ಕಥುವಾದ ಪರ್ಗಲ್ ಪ್ರದೇಶದಲ್ಲಿ ಔಟ್‌ಪೋಸ್ಟ್‌ಗಳು ಖಾಲಿಯಾಗಿ ಬಿದ್ದಿವೆ. ಪಾಕ್ ಆರ್ಮಿಯಿಂದ ಪದೇ ಕದನ ವಿರಾಮದ ಉಲ್ಲಂಘನೆ ಒಂದು ಕಡೆ ಆಗ್ತಾನೇ ಇದೆ. LOC ಉದ್ದಕ್ಕೂ ಪಾಕಿಸ್ತಾನ ಸೇನೆಯಿಂದ ಅಪ್ರಚೋದಿತ ದಾಳಿ ಒಂದು ಕಡೆ ಆಗ್ತಾ ಇದೆ. ಯಾರೆಲ್ಲ ಈ ಪುಂಡಾಟ ಆಡ್ತಾರಲ್ಲ ಪಾಕ್ ಯೋಧರಿಗೆ ಪ್ರತ್ಯುತ್ತರವನ್ನು ಕೊಟ್ಟಿದೆ ಭಾರತೀಯ ಸೇನೆ. ಭಾರತೀಯ ಸೇನೆಯ ಎಚ್ಚರಿಕೆಗೆ ಕಾಲ್ಕಿತ್ತಿದೆ ಪಾಕ್ನ ಯೋಧರು ಸೈನ್ಯ ಅಂತಾರಾಷ್ಟ್ರೀಯ ಗಡಿಯಲ್ಲಿನ ಔಟ್‌ಪೋಸ್ಟ್‌ಗಳು ಖಾಲಿ ಎಲ್ಲ ಎತ್ತಂಗಡಿಯಾಗಿಬಿಟ್ಟಿವೆ. ಇಂಥ ಔಟ್‌ಪೋಸ್ಟ್‌ಗಳಲ್ಲಿ ಅಡಗಿ ಕುಳಿತುಕೊಂಡಿರ್ತಾರೆ, ವಾಚ್ ಮಾಡ್ತಾ ಇರ್ತಾರೆ. ಯಾರಾದರೂ ಬಂದರೆ ಬೇರೆ ದೇಶದ ಕಡೆಯವರು ಅವ್ರನ್ನ ಹೊಡೆದು ಸಾಯಿಸೋಣ ಅಂತ. ಆದರೆ ಆ ಔಟ್‌ಪೋಸ್ಟ್‌ಗಳೇ ಖಾಲಿಯಾಗಿಬಿಟ್ಟಿವೆ ಇದೀಗ. ಪಹಲ್ಗಾಮ್ ದಾಳಿಯ 8 ದಿನಗಳ ನಂತರ ಪಾಕಿಸ್ತಾನದ ಸೈನಿಕರು ಪರಾರಿಯಾಗಿದ್ದಾರೆ. ಔಟ್‌ಪೋಸ್ಟ್‌ಗಳಲ್ಲಿದ್ದಂಥ ಧ್ವಜಗಳನ್ನು ಕೂಡ ಕಿತ್ತುಕೊಂಡು ಹೋಗಿದ್ದಾರೆ ಪಾಕ್ನ ಸೇನೆ. ಕಥುವಾದ ಪರ್ಗಲ್ ಪ್ರದೇಶದಲ್ಲಿ ಔಟ್‌ಪೋಸ್ಟ್‌ಗಳು ಖಾಲಿಯಾಗಿ ಬಿದ್ದಿವೆ. ಪಾಕ್ ಆರ್ಮಿಯಿಂದ ಪದೇ ಕದನ ವಿರಾಮದ ಉಲ್ಲಂಘನೆ ಒಂದು ಕಡೆ ಆಗ್ತಾನೇ ಇದೆ. LOC ಉದ್ದಕ್ಕೂ ಪಾಕಿಸ್ತಾನ ಸೇನೆಯಿಂದ ಅಪ್ರಚೋದಿತ ದಾಳಿ ಒಂದು ಕಡೆ ಆಗ್ತಾ ಇದೆ. ಯಾರೆಲ್ಲ ಈ ಪುಂಡಾಟ ಆಡ್ತಾರಲ್ಲ ಪಾಕ್ ಯೋಧರಿಗೆ ಪ್ರತ್ಯುತ್ತರವನ್ನು ಕೊಟ್ಟಿದೆ ಭಾರತೀಯ ಸೇನೆ.